ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಡಿ ಗ್ಯಾಂಗ್ 14 ಆರೋಪಿಗಳ ಬ್ಯಾಂಕ್ ಡೀಟೇಲ್ಸ್ ಅನ್ನ ಸಂಗ್ರಹ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗಿರುವಂತದ್ದು. ಸೊ ಪ್ರಮುಖವಾಗಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೋ ಡಿ ಗ್ಯಾಂಗ್ಗೆ ಸಂಕಷ್ಟ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಈಗ ಮತ್ತೊಂದು ಬಿಗ್ ಶಾಕ್ ಏನಪ್ಪಾ ಅಂತಂದ್ರೆ 14 ಆರೋಪಿಗಳ ಬ್ಯಾಂಕ್ ಡೀಟೇಲ್ಸ್ ಅನ್ನ ಸಂಗ್ರಹ ಮಾಡೋದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ತನಿಖಾಧಿಕಾರಿಗಳಿಂದ ಆರೋಪಿಗಳ ಹಣಕಾಸು ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇರುವಂತದ್ದು. 17 ಆರೋಪಿಗಳ ಹಣಕಾಸಿನ ಮೂಲದ ಮಾಹಿತಿ ಈಗಾಗಲೇ ಸಂಗ್ರಹ ಮಾಡಲಾಗಿದೆ. ಬೆಂಗಳೂರಿನ 7 ಬ್ಯಾಂಕ್ ಮ್ಯಾನೇಜರ್ ಸಂಪರ್ಕಿಸಿದ್ದಾರೆ ತನಿಖಾ ತಂಡ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಎಚ್ಡಿಎಫ್ಸಿ ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್, ಕೆನರಾ ಬ್ಯಾಂಕ್, ಎಸ್ಬಿಐ ಬ್ಯಾಂಕ್, ಐಸಿಐಸಿಐ ಬ್ಯಾಂಕ್ಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿರುವಂತದ್ದು. ಪ್ರಮುಖವಾಗಿ ಈಗ ರೇಣುಕಾಸ್ವಾಮಿ ಕೊಲೆಯ ಕೇಸ್ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇರುವಂತದ್ದು. ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂದಾದ ನಂತರ ಒಂದು ಶಾಕಿಂಗ್ ಸಿಚುವೇಶನ್ಗಳು. ಆರೋಪಿಗಳ ಡೀಟೇಲ್ಸ್ ಜೊತೆಗೆ ಈಗ ಅವರ ಬ್ಯಾಂಕಿಂಗ್ ಡೀಟೇಲ್ಸ್ ಗಳನ್ನ, ಹಣಕಾಸು ಮಾಹಿತಿಯ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಅವರ ಬ್ಯಾಂಕಿಂಗ್ ಡೀಟೇಲ್ಸ್ ಗಳನ್ನ ಪಡೆದುಕೊಳ್ತಿದ್ದಾರೆ. ಮೊದಲೇ 17 ಆರೋಪಿಗಳ ಹಣಕಾಸಿನ ಮೂಲದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿತ್ತು. ಯಾಕಂದ್ರೆ ಈ ರೇಣುಕಾಸ್ವಾಮಿ ಹತ್ಯೆಯಾದ ನಂತರ ಆತನ ಮೃತದೇಹವನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಮಾತುಕತೆ ಆಗಿರುವಂತದ್ದು, ದರ್ಶನ್ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಹಣ ಆಗಿರ್ಬೋದು, ಅದರ ಜೊತೆಗೆ ಇನ್ನೂ ಹಣಕ್ಕಾಗಿ ಬೇಡಿಕೆ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಕಡೆ ಹಣದ ವಹಿವಾಟು ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರ ಬ್ಯಾಂಕಿಂಗ್ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟು ಬೆಂಗಳೂರಿನ 7 ಬ್ಯಾಂಕ್ ಮ್ಯಾನೇಜರ್ ಅನ್ನ ಸಂಪರ್ಕಿಸಿದ್ದಾರೆ ತನಿಖಾ ತಂಡಗಳು. ಅದರಲ್ಲಿ ಪ್ರಮುಖವಾಗಿ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಎಚ್ಡಿಎಫ್ಸಿ ಬ್ಯಾಂಕ್ ಆಗಿರ್ಬೋದು, ಕೋಟಕ್ ಮಹೇಂದ್ರ ಬ್ಯಾಂಕ್, ಕೆನರಾ ಬ್ಯಾಂಕ್, ಎಸ್ಬಿಐ ಬ್ಯಾಂಕ್, ಐಸಿಐಸಿಐ ಬ್ಯಾಂಕ್ಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಎಷ್ಟು ಹಣದ ವಹಿವಾಟು ವ್ಯವಹಾರ ನಡೆದಿದೆ ಅನ್ನುವ ವಿಚಾರವಾಗಿ ಮಾಹಿತಿಯನ್ನ ಹಾಗೆ ದಾಖಲೆ ಸಮೇತ ಒಂದು ಕಡೆ ಪೊಲೀಸ್ನವರು ಪಡೆದುಕೊಳ್ತಿದ್ದಾರೆ. ಇದು ದರ್ಶನ್ ಅವರಿಗೆ ಮತ್ತೊಂದು ರೀತಿಯಲ್ಲಿ ಸಂಕಷ್ಟ ಕೂಡ ತಂದಿಟ್ಟಿರುವಂತದ್ದು. ಒಂದಾದ ನಂತರ ಒಂದು ಹಂತವಾಗಿ ಶಾಕಿಂಗ್ ವಿಷಯಗಳು. ಡಿ ಗ್ಯಾಂಗ್ಗೆ ಹೇಗಾದ್ರೂ ಮಾಡಿ ಬಚಾವಾಗಬೇಕು ಅನ್ನೋ ಸಂದರ್ಭದಲ್ಲೇ ಇಲ್ಲ ಶಿಕ್ಷೆ ಕೊಡಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಪ್ರಯತ್ನವನ್ನ ಪಡಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಡಿ ಗ್ಯಾಂಗ್ ಬ್ಯಾಂಕ್ ಡೀಟೇಲ್ಸ್ ಸಂಗ್ರಹವನ್ನ ಮಾಡಲಾಗ್ತಿದೆ. ಬ್ಯಾಂಕ್ ಖಾತೆಯ ವಿವರವನ್ನ ನೀಡುವಂತೆ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. ಬ್ಯಾಂಕ್ಗಳ ಮೂಲಕ ತನಿಖಾ ತಂಡದಿಂದ ಎಲ್ಲಾ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ. A1 ಆರೋಪಿಯಿಂದ A14 ಆರೋಪಿಯವರೆಗೂ ಕೂಡ ಕೆವೈಸಿಯ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು. ಅವರ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಲಿಂಕ್, ಇವೆಲ್ಲ ವಿವರವನ್ನ ಕೂಡ ತನಿಖಾಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಈಗ ಅಂದ್ರೆ ಬ್ಯಾಂಕ್ ಖಾತೆಯ ವಿವರಗಳನ್ನ ನೀಡಬೇಕು, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ವಹಿವಾಟು ನಡೀತಾ ಇತ್ತು, ಹಣ ಎಷ್ಟಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ಬ್ಯಾಂಕ್ಗಳಲ್ಲಿ ಆ ಬ್ಯಾಂಕ್ ಖಾತೆಯ ವಿವರವನ್ನ ಕೊಡುವಂತೆ ಮನವಿಯನ್ನ ಮಾಡಿರುವಂತದ್ದು. ಬ್ಯಾಂಕ್ಗಳ ಮೂಲಕ ತನಿಖಾ ತಂಡದಿಂದ ಎಲ್ಲಾ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿದೆ. ಅದಾದ ನಂತರವಾಗಿ ಕೆಲವೊಂದಿಷ್ಟು ಮಾಹಿತಿ ಸಂಗ್ರಹ ಮಾಡಿಕೊಂಡು ಎಷ್ಟು ವಹಿವಾಟಾಗಿದೆ, ಏನಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೊಲೀಸರು ತನಿಖಾಧಿಕಾರಿಗಳು ಈಗ ಮಾಹಿತಿಯನ್ನ ಪಡೆಯುವುದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ A1 ಆರೋಪಿ ಪವಿತ್ರ ಗೌಡ ಇಂದ ಹಿಡಿದು A14 ಆರೋಪಿವರೆಗೂ ಕೂಡ ಯಾವ್ಯಾವ ರೀತಿಯಲ್ಲಿ ಹಣದ ವಹಿವಾಟು ವ್ಯವಹಾರ ನಡೆದಿದೆ ಅನ್ನುವಂತಹ ವಿಚಾರವಾಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ.